ಮುಂದಿನ 1 ಗಂಟೆ ಒಳಗೆ ನನ್ನ ಗಂಡ ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಕೂಗಾಡೋ ಹಾಗೆ ನಾನು ಮಾಡ್ತೀನಿ. ಇದು ನನ್ನ ಸವಾಲು. ಇಲ್ಲ ಇಲ್ಲ, ದುರ್ಗಾ ಏನೇ ಪ್ಲ್ಯಾನ್ ಮಾಡಲಿ ಯಾವುದೇ ಕಾರಣಕ್ಕೂ ಅವಳು ಸಕ್ಸಸ್ ಆಗಬಾರ್ದು. ಅದನ್ನು ಇವಾಗಲೇ ತಡಿಬೇಕು. ಶರತ್ಗೆ ನನ್ನ ಮೇಲಿರೋ ಆ ಕುರುಡು ನಂಬಿಕೆನ ಅಷ್ಟು ಸುಲಭವಾಗಿ ಕಿತ್ಕೊಳ್ಳೋದಕ್ಕೆ ಆ ದುರ್ಗನ್ನ ನಾನು ಬಿಡೋಲ್ಲ. ಅತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಿ. ಇನ್ನೂ 59 ನಿಮಿಷ ಬಾಕಿ ಇದೆ. ಅಲ್ಲಿವರೆಗೂ ಸ್ವಲ್ಪ ಅಮ್ಮ, ಏನಾಯ್ತಮ್ಮ? ಏನು ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಏನಾದರೂ ಪ್ರಾಬ್ಲಮ್ಮಾ? ಏನಿಲ್ಲಪ್ಪ, ಹಾಗೆಲ್ಲ ಏನೂ ಇಲ್ಲ ಶರತ್. ಇಲ್ಲಮ್ಮ, ನಿಮ್ಮ ಮುಖ ನೋಡಿದ್ರೇ ಗೊತ್ತಾಗ್ತದೆ ನೀವು ಏನೋ ವಿಷಯ ಮುಚ್ಚಿಡ್ತಾ ಇದ್ದೀರಾ. ಅದೇನಂತ ಹೇಳಿಮ್ಮ. ಅದು ಶರತ್, ವಿಷಯನ ನಿನ್ನ ಹತ್ರ ಹೇಗೆ ಹೇಳಬೇಕು, ಎಲ್ಲಿಂದ ಶುರು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ಏನಮ್ಮ ಇದು? ಮಗನ ಹತ್ರ ಮಾತಾಡೋದಕ್ಕೆ ಅದು ಏನು ಯೋಚನೆ ಹೇಳಿ ಪ್ಲೀಸ್. ಅದೇನು ವಿಷಯ ಅಂತ ನೇರವಾಗಿ ಹೇಳಿ. ಏನಿಲ್ಲಪ್ಪ ಶರತ್, ನಾನು ದುರ್ಗನ ವಿಷಯದಲ್ಲಿ ಬೇಡ ಬಿಡಪ್ಪ, ಸುಮ್ಮನೆ ನಾನೇನೇನೋ ಮಾತಾಡಬಾರ್ದು. ದುರ್ಗನ ವಿಷಯನ? ಅಮ್ಮ ಪ್ಲೀಸ್ ಹೇಳಿ. ದುರ್ಗಾ ಏನು ಮಾಡಿದ್ಲು? ಏನಾಯಿತು? ಪರವಾಗಿಲ್ಲ ಬಿಡಪ್ಪ, ನಾನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದ್ದೆ. ಬಹುಶಃ ನಂದೇ ತಪ್ಪಿರಬೇಕು ಅನ್ಸುತ್ತೆ. ಏನ? ನೀವು ತಪ್ಪು ಮಾಡೋದಾ? ಸಾಧ್ಯನೇ ಇಲ್ಲ. ಹೇಳಿಮ್ಮ, ದುರ್ಗಾ ಏನಾದರೂ ಅಂದ್ಲಾ? ಶರತ್, ನೀ ನನ್ನ ತಪ್ಪು ತಿಳ್ಕೊಬಾರ್ದು. ನನಗೆ ಯಾಕೋ ದುರ್ಗನ್ಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಮ್ಮ ಏನು ಹೇಳ್ತಾ ಇದ್ದೀರಾ? ಅಲ್ಲ, ಯಾಕಾಗ ಅನ್ಕೋತಾ ಇದ್ದೀರಾ? ದುರ್ಗಾ ನಿಮ್ಮನ್ನ ಎಷ್ಟು ಕಾಳಜಿಯಿಂದ ನೋಡ್ಕೋತಾಳೆ. ನಾನು ಹಾಗೆ ಅಂದ್ಕೊಂಡಿದ್ದೆ ಶರತ್. ಆದರೆ ದುರ್ಗನ್ಗೆ ಮೊದಲಿಂದಲೂ ನನ್ನ ಕಂಡ್ರೆ ತುಂಬ ಅಸಮಾಧಾನ ಇದ್ದಾಗ ಕಾಣುತ್ತೆ. ಅದರಲ್ಲೂ ನಿಮ್ಮಮ್ಮ ದಾಕ್ಷಾಯಿಣಿ ಮನೆಗೆ ಬಂದಮೇಲಂತೂ ನನ್ನನ್ನು ತುಂಬ ತುಂಬ ಕೇವಲವಾಗಿ ನೋಡ್ಕೊಳ್ತಾ ಇದ್ದಾಳೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ, ನನ್ನನ್ನು ಸರಿಯಾಗಿ ಮಾತಾಡ್ಸೋದಿಲ್ಲ. ನಾನು ಈ ಮನೆಯವಳೆ ಅಲ್ವೇನೋ ಅನ್ನೋ ಥರ ನನ್ನನ್ನು ನಡೆಸ್ಕೊಳ್ತಾ ಇದ್ದಾಳೆ. ನನಗೆ ತುಂಬ ನೋವಾಗುತ್ತೆ ಶರತ್, ತುಂಬ ಬೇಜಾರಾಗುತ್ತೆ. ಅಮ್ಮ ಹಾಗೇನಿಲ್ಲಮ್ಮ, ನೀವೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ. ಅವಳು ಯಾವತ್ತೂ ನಿಮಗೆ ಅಗೌರವ ತೋರಿಸೇ ಇಲ್ಲ.